ಬಿಗ್ ಬ್ರೇಕಿಂಗ್ ನ್ಯೂಸ್. ರೋಹಿತ್ ಶರ್ಮಾ ಅವರು ಇನ್ನು ಮೇಲೆ ಭಾರತ ಕ್ರಿಕೆಟ್ ತಂಡದ ODI ಕ್ಯಾಪ್ಟನ್ ಆಗಿ ಮುಂದುವರಿತಾ ಇಲ್ಲ. ಶುಭ್ಮನ್ ಗಿಲ್ ಅವರನ್ನ BCCI ನೂತನ ODI ಕಪ್ತಾನನಾಗಿ ನೇಮಕ ಮಾಡಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಎಸ್, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟಿನ ವಿಡಿಯೋ ಬರ್ತದೆ. ಅದಕ್ಕಿಂತ ಮುಂಚೆ ಈಗ ಬ್ರೇಕಿಂಗ್ ನ್ಯೂಸ್ ಬಂದಿರೋದ್ರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಎಸ್, ನೀವು ಕೇಳಿಸಿಕೊಳ್ಳುತ್ತಿರುವುದು ನಿಜ. ರೋಹಿತ್ ಶರ್ಮಾ ಅವರನ್ನ ODI ಕ್ಯಾಪ್ಟನ್ ಇಂದ ಕಿತ್ತೆಗೆದಿದ್ದಾರೆ ಅಂತೆಲ್ಲ ಹೇಳುವುದಿಲ್ಲ, ಬಟ್ ಈಸ್ ನೋ ಮೋರ್ ಕ್ಯಾಪ್ಟನ್, ಅದಂತೂ ಹೌದು. ಶುಭ್ಮನ್ ಗಿಲ್ ಅವರನ್ನ 2027ರ ODI ಒಂದು ವರ್ಲ್ಡ್ ಕಪ್ಪಿನ ಒಂದು ದೃಷ್ಟಿಕೋನ ಇಟ್ಕೊಂಡು ಫ್ಯೂಚರಿಸ್ಟಿಕ್ ವ್ಯೂ ಅಂತ ಹೇಳ್ತಾರಲ್ಲ, ಅದನ್ನು ನೋಡಿಕೊಂಡು ಈಗಲೇ ನಾವು ತಯಾರಿ ಮಾಡ್ತೇವೆ ಅಂತ ಹೇಳ್ಕೊಂಡು BCCI ಶುಭ್ಮನ್ ಗಿಲ್ ಅವರನ್ನ ODI ಕ್ಯಾಪ್ಟನ್ ಅಂತ ನೇಮಕ ಮಾಡಿದೆ. ಸೊ ಅದರಿಂದ ರೋಹಿತ್ ಶರ್ಮಾ ಅವರ ಯುಗಾಂತ್ಯ, ಅವರ ಕ್ಯಾಪ್ಟನ್ ಆ್ಯಸ್ ಅ ಕ್ಯಾಪ್ಟನ್ ಏನೇನು ಸಾಧನೆ ಮಾಡಿದ್ದಾರೆ ಅದು ಇಲ್ಲಿಗೆ ಮುಕ್ತಾಯ. ಆ್ಯಸ್ ಅ ಪ್ಲೇಯರ್ ಅವರು ಕಂಟಿನ್ಯೂ ಆಗಬಹುದು, ಅದರ ಬಗ್ಗೆ ಹೇಳ್ತೇನೆ. ಬಟ್ ಎಲ್ಲದಕ್ಕಿಂತ ನನಗೆ ಇಷ್ಟು ಬೇಗ ಬೇಕಿತ್ತ ಅಂತ ಖಂಡಿತ ಅನ್ನಿಸ್ತಾ ಉಂಟು. 2027ರಲ್ಲಿ ವರ್ಲ್ಡ್ ಕಪ್ ಆಗೋದು, 2025ರ ಎಂಡ್ ತನಕ ಆದರೂ ಕಾಯ್ಬೋದಿತ್ತು ಅನ್ನೋದು ನನಗೊಂದು ಅನ್ನಿಸ್ತಾ ಉಂಟು. ಈಗ ನೋಡಿ, ಅವರು ODI ಮಾತ್ರ ಆಡೋದು. ರೋಹಿತ್ ಶರ್ಮಾ ಅವರು ಮತ್ತು ಕೊಹ್ಲಿ ಅವರು ಟೆಸ್ಟ್ ಹಾಗೂ T20 ಫಾರ್ಮ್ಯಾಟಿಂದ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಸೊ ಇವರಿಬ್ಬರು ಈಗ ಒನ್ ಫಾರ್ಮ್ಯಾಟ್ ಪ್ಲೇಯರ್, ಅಂದರೆ ODI ಫಾರ್ಮ್ಯಾಟನ್ನು ಮಾತ್ರ ಆಡ್ತಾ ಇದ್ದಾರೆ. ಸೊ ಈಗ ಇನ್ನೇನು ಅಕ್ಟೋಬರ್ 18ರಿಂದ ಒಂದು 3 ಪಂದ್ಯಗಳ ಸೀರೀಸ್ ಉಂಟು. ಆಸ್ಟ್ರೇಲಿಯಾ ವಿರುದ್ಧ 3 ODI ಮ್ಯಾಚ್ ಉಂಟು. ಅದಾದಮೇಲೆ ನವೆಂಬರ್ ಎಂಡಿಂದ ಇನ್ನೊಂದು 3 ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ಉಂಟು. ಒಟ್ಟು ಈ ವರ್ಷ ಇವರು 6 ಮ್ಯಾಚ್ ಆಡ್ತಾ ಇದ್ದಾರೆ ODI. ಸೊ ನಾವೆಲ್ಲ ಲೆಕ್ಕ ಹಾಕಬೇಕು, ಒಬ್ಬ ODI ಮ್ಯಾಚ್ ಎಷ್ಟುಂಟು ಮಾರ ಅಂತ. ಯಾಕಂದರೆ ಇವರಿಬ್ಬರನ್ನು ನಾವು ODI ಫಾರ್ಮೆಟಲ್ಲಿ ಮಾತ್ರ ನೋಡ್ಬೋದು. ಸೊ ರೋಹಿತ್ ಶರ್ಮಾ ಸಾಧನೆ ಅಂತ ನೋಡಿದ್ರೆ 2023ರಲ್ಲಿ ODI ವರ್ಲ್ಡ್ ಕಪ್ ಇನ್ನೇನು ಭಾರತ ವಿನ್ ಆಗಿಯೇ ಬಿಟ್ಟಿತ್ತು ಅಂತ ಅಂದ್ಕೊಳ್ತಿರುವಾಗ ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಹಮದಾಬಾದ್ ಗ್ರೌಂಡಲ್ಲಿ ಭಾರತ ಮುಗ್ಗರಿಸಿತು. ಆ ಒಂದು ಕನಸು ಏನಿತ್ತು 2013ರ ನಂತರ ಅಂತೂ ಇಂತೂ ಭಾರತ ವಿನ್, 2011ರ ನಂತರ ಅಲ್ಲ, ಹೌದು, ಭಾರತ ಕಪ್ಪು ವಿನ್ ಆಗ್ತದೆ, ODI ವರ್ಲ್ಡ್ ಕಪ್ ವಿನ್ ಆಗ್ತದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆವು. ಅದೊಂದು ಆಗಲಿಲ್ಲ. ಬಟ್ ಆ ಒಂದು ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಅವರ ಫಾರ್ಮು, ಸ್ಟ್ರೈಕ್ ರೇಟು ಅಮೇಝಿಂಗ್ ಆಗಿತ್ತು. ಈವನ್ 2019ರ ವರ್ಲ್ಡ್ ಕಪ್ಪಲ್ಲಿ ಸಹ ಅವ್ರು ಕ್ಯಾಪ್ಟನ್ ಆಗಿರಲಿಲ್ಲ, ಆವಾಗ ಕೂಡ ಆಗಿ 400 ಎಲ್ಲ ಹೊಡೆದಿದ್ರು. ಸೊ ವೈಟ್ ಬಾಲ್ ಫಾರ್ಮ್ಯಾಟಲ್ಲಿ, ಎಸ್ಪೆಷಲಿ ODI ಫಾರ್ಮ್ಯಾಟಲ್ಲಿ ಲೆಜೆಂಡ್, ಅದರಲ್ಲಿ ಡೌಟೇ ಇಲ್ಲ. ಕೊಹ್ಲಿ ಅವರು ಹೇಗೆ ಲೆಜೆಂಡು ಹಾಗೆ ರೋಹಿತ್ ಶರ್ಮಾ ಅವರು ODI ಕ್ರಿಕೆಟಲ್ಲಿ ಲೆಜೆಂಡ್. ಸೊ ಆಯಿತು, ವರ್ಲ್ಡ್ ಕಪ್ ಅಂತೂ ವಿನ್ ಆಗ್ಲಿಕ್ಕಾಗಲಿಲ್ಲ. ಬಟ್ ಅದಾದ ಮೇಲೆ ಅವರ ನಾಯಕತ್ವದ ಅಡಿಯಲ್ಲಿ T20 ವರ್ಲ್ಡ್ ಕಪ್ಪನ್ನು ಭಾರತ ಗೆದ್ದರು. ವರ್ಲ್ಡ್ ಕಪ್ ವಿನ್ ಆದ ಕೂಡಲೇ ಅವ್ರು ಹೇಳಿದ್ರು, ಇಲ್ಲ ಮರ ನಾನು ರಿಟೈರ್ಮೆಂಟ್ ತಗೊಳ್ತೇನೆ ಅಂತ. ಕೊಹ್ಲಿ ಅವರು ಕೂಡ ರಿಟೈರ್ಮೆಂಟ್ ತಗೊಂಡ್ರು. ಅದಾದಮೇಲೆ ಅವರ ನಾಯಕತ್ವದ ಅಡಿಯಲ್ಲಿ ರೀಸೆಂಟಾಗಿ ಚಾಂಪಿಯನ್ಸ್ ಟ್ರೋಫಿ 50 ಓವರ್ ಫಾರ್ಮ್ಯಾಟ್ ಇದಾಗಿತ್ತು, ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದರು. ಸೊ ಅವರ ರೆಕಾರ್ಡ್ ಆ್ಯಸ್ ಅ ಕ್ಯಾಪ್ಟನ್ ODI ಕ್ರಿಕೆಟ್ ಅಂತ ಬಂದರೆ ಚಿಂದಿ ಚಿತ್ರಾನ್ನ ಉಂಟು. ಆ್ಯಸ್ ಅ ಕ್ಯಾಪ್ಟನ್ ಆಗಿರ್ಬೋದು, ಆ್ಯಸ್ ಅ ಪ್ಲೇಯರ್ ಕೂಡ ಆಗಿರ್ಬೋದು. ಈಗ ಆಲ್ ಆಫ್ ಅ ಸಡನ್ ಅವರನ್ನು ಕ್ಯಾಪ್ಟನ್ಶಿಪ್ಪಿಂದ ಇಳಿಸಿದ್ದು ಇಷ್ಟು ಬೇಗ ನಮಗೆ ಯಾಕೋ ಭಾರಿ ಬೇಗ ಆಯಿತಾ ಅಂತ ಅನಿಸಿತು. ಆ್ಯಂಡ್ ಕೆಲವರು ಹೇಳ್ಬೋದು, ಅವ್ರು 2027ಕ್ಕೆ 40 ವರ್ಷ ಆಗಿರ್ತದೆ, ಆವಾಗ ಅವ್ರು ಆಡ್ತಾರೆ ಇಲ್ವಂತಲೇ ಡೌಟು. ಅದೆಲ್ಲ ಒಪ್ತೇನೆ, ಆ ಮಾತನ್ನು ನಾನು ಖಂಡಿತವಾಗಿ ಸಹ ಒಪ್ತೇನೆ. ಬಟ್ ನನ್ನ ಒಂದು ಅನಿಸಿಕೆ ಏನಂತಂದರೆ, ಅಟ್ಲೀಸ್ಟ್ 2025ರ ಎಂಡ್ ತನಕ ಆದರೂ ಕಾಯ್ಬೋದಿತ್ತಾ BCCI ಅಂತ ಅನ್ನಿಸ್ತಾ ಇದೆ. ಈ ಒಂದು ನಿರ್ಣಯದಿಂದಾಗಿ ರೋಹಿತ್ ಶರ್ಮಾ ಅವರು ಹಾಗೂ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಒಂಥರ ಕಸಿವಿಸಿಯಾಗಿ ಅವರಿಗೆ ಮಾರೇ ಚಿಕ್ಕ ಹುಡುಗನ ಅಂಡ್ರಲ್ಲೀಗ ನಾವು ಆಡಬೇಕಾ, ಕ್ಯಾಪ್ಟನ್ಸಿಯಲ್ಲಿ ಆಡಬೇಕಾ, ಇನ್ನೆಂತ ಪ್ರೂವ್ ಮಾಡಲಿಕ್ಕೆ ಉಂಟು. ನಾವು ಕ್ರಿಕೆಟಲ್ಲಿ ಫೇಮು ಬಂದಿದೆ, ನಮಗೆ ಹೆಸರು ಹಣ ಆಯಿತು, ಒಂದಿಷ್ಟು ಟ್ರೋಫಿ ಗೆದ್ದಿದ್ದೇವೆ, ಇನ್ನು ಏನು ಬೇಕು ಸಾಕಪ್ಪ ಅಂತ ಅನ್ನಿಸಿ ಆಸ್ಟ್ರೇಲಿಯಾ ಸೀರೀಸ್ ಆದಮೇಲೆ ಇವರಿಬ್ಬರು ಕೂಡ ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ. ನಾನು ಈಗಲೇ ರೆಡಿಯಾಗಿದ್ದೇನೆ, ಮೆಂಟಲಿ ರೆಡಿಯಾಗಿ ಬಿಟ್ಟಿದ್ದೇನೆ, ಇವ್ರು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ರಿಟೈರ್ಮೆಂಟನ್ನು ಘೋಷಣೆ ಮಾಡ್ಬೋದು ಅಂತ. ಸೊ ಏನು ಕೊಹ್ಲಿ ಫ್ಯಾನ್ಸು, ರೋಹಿತ್ ಫ್ಯಾನ್ಸು ಎಲ್ಲ ಕಮೆಂಟ್ಸ್ಗಳು ಜಗಳ ಆಡ್ತಾ ಇರ್ತಾರಲ್ಲ, ನಾವೆಲ್ಲ ಇಬ್ಬರ ಫ್ಯಾನ್ಸ್ ಮಾರ, ನಮಗೆಲ್ಲ ಇಬ್ಬರು ಭಾರಿ ಇಷ್ಟ. ಕೆಲವರಿದ್ದಾರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ರೋಹಿತ್ ಫ್ಯಾನ್ಸ್ಗೆ ಕೊಹ್ಲಿ ಅನ್ಕೊಂಡ್ರೆ ಆಗೋದಿಲ್ಲ, ಕೊಹ್ಲಿ ಫ್ಯಾನ್ಸ್ಗೆ ರೋಹಿತ್ ಶರ್ಮಾ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಈ ಥರ ಎಲ್ಲ ಉಂಟು, ಕಮೆಂಟ್ಸ್ಕೊಂಡು ಜಗಳ ಆಡ್ತಾನೆ ಇರ್ತಾರೆ. ಸೊ ಅವರೆಲ್ಲ ಇನ್ನು ಈ ಜಗಳವನ್ನು ಬಿಟ್ಟು, ಅಬ್ಬಾ ನಮ್ಮ ಫೇವ್ರೆಟ್ ಪ್ಲೇಯರ್ ಈ ಸೀರೀಸಲ್ಲಿ ಆಡ್ತಾ ಇದ್ದಾರಲ್ಲ ಮಾರ, ಈ ODIಯಲ್ಲಿ ಆಡ್ತಾ ಇದ್ದಾರಲ್ಲ ಮಾರ ಅಂತ ನಾವೊಂದು ಖುಷಿಪಟ್ಟು ಸೆಲೆಬ್ರೇಟ್ ಮಾಡಬೇಕಷ್ಟೇ. ಯಾಕಂತಂದರೆ ಇನ್ನು ಈ 2 ಪ್ಲೇಯರ್ಸು ಕಾಣಿಸಿಕೊಳ್ಳುವುದೇ ಅಪರೂಪ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. IPL ಅಲ್ಲಿ ಹೌದು 2 ತಿಂಗಳು ಕಾಣಿಸ್ಕೊಳ್ತಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತಂದರೆ ಬರೀ ODI ಫಾರ್ಮ್ಯಾಟಲ್ಲಿ ಮಾತ್ರ
ಇವರು ಕಾಣಿಸಿಕೊಳ್ತಾರೆ. ಧೋನಿ ಅವರಿಂದ ಕೊಹ್ಲಿಗೆ ಒಂದು ಕ್ಯಾಪ್ಟನ್ಶಿಪ್ ಮೂವ್ ಆದಾಗ ಅಥವಾ ಹಸ್ತಾಂತರ ಆದಾಗ, ಅಥವಾ ಕೊಹ್ಲಿ ಅವರಿಂದ ಒಂದು ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಶಿಪ್ ಹಸ್ತಾಂತರ ಆದಾಗ ಇಷ್ಟು ಸಡನ್ನಾಗಿ ಶಾಕಿಂಗ್ ಅಂತ ಅನ್ನಿಸ್ತಿರಲಿಲ್ಲ. ಎಸ್ಪೆಷಲಿ ಕೊಹ್ಲಿಯಿಂದ ರೋಹಿತ್ ಶರ್ಮಾ ಅವರಿಗೆ ಹೋದಾಗ. ಕೊಹ್ಲಿ ಅಮೇಝಿಂಗ್ ಕ್ಯಾಪ್ಟನ್, ಅದರಲ್ಲಿ ಡೌಟೇ ಇಲ್ಲ, ಒಳ್ಳೆ ಪ್ಲೇಯರ್, ಲೆಜೆಂಡರಿ ಪ್ಲೇಯರ್. ಬಟ್ ಅವರು ವೈಟ್ ಬಾಲ್ ಕ್ಯಾಪ್ಟನ್ ಆದಮೇಲೆ ಈ ICC ಟೂರ್ನಮೆಂಟ್ ಅಂತ ಏನು ಹೇಳ್ತಲ್ಲ, ICC ಟ್ರೋಫಿ ಪಾಪ ಅವರು ಗೆಲ್ಲಲಿಕ್ಕೆ ಆಗಲಿಲ್ಲ. T20 ಆಗಿರ್ಬೋದು, ODI ಆಗಿರ್ಬೋದು. ಸೊ ಅಟ್ ದ ಎಂಡ್ ಅದೇ ಅಲ್ವಾ BCCI ಎಕ್ಸ್ಪೆಕ್ಟ್ ಮಾಡೋದು, ಓಕೆ ಸೂಪರ್ ಅಲ್ಟಿಮೇಟ್ ಅಮೇಝಿಂಗ್ಲಿ ಆಸಮ್, ಬಟ್ ಟ್ರೋಫಿಯಲ್ಲಿ ಉಂಟು, ICC ಟ್ರೋಫಿಯಲ್ಲಿ ಉಂಟು ಇಲ್ವಲ್ಲ. ಸೊ ಆದ್ದರಿಂದ ಎಸ್, ನೀವು ಪ್ಲೇಯರ್ ಆಗಿ ಕಂಟಿನ್ಯೂ ಆಗಿ ಕ್ಯಾಪ್ಟನ್ಶಿಪ್ಪನ್ನು ನಾವು ರೋಹಿತ್ ಶರ್ಮಾ ಅವರಿಗೆ ಕೊಡ್ತೇವೆ ಅಂತ ಹಸ್ತಾಂತರಿಸಿದ್ರು. ಆ್ಯಂಡ್ ಅದನ್ನು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ, ಓಕೆ ಇದು ಚೇಂಜ್ ಆಗ್ಬೋದು ಕ್ಯಾಪ್ಟನ್ಶಿಪ್ ಅಂತ. ಆ್ಯಂಡ್ ಕ್ಯಾಪ್ಟನ್ಶಿಪ್ ಅವರಿಗೆ ಹೋದಾಗಲೂ ಕೂಡ ಇಬ್ಬರು ಕೂಡ ಆವಾಗ ಲೆಜೆಂಡೇ ಆಗಿದ್ರು. ಸೊ ಕೊಹ್ಲಿ ಅವರಿಗೆ ಅದೇನು ದೊಡ್ಡ ತಲೆನೋ ಆಗಿರಲ್ಲ ಅಥವಾ ಬೇಸರ ಆಗಿರಲ್ಲ, ನಾನು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಂಡರಲ್ಲಿ ಆಡಬೇಕಾ ಹಾಗೆ ಹೀಗೆ ಅಂತ ಭಾರಿ ಖುಷಿಯಿಂದವೇ ಅವರು ಒಪ್ಪಿಕೊಂಡಿದ್ರು. ಆ ಒಂದು ಅವರ ಗೆಳೆತನ ಸೂಪರ್ ಆಗಿತ್ತು. ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ಇಲ್ಲಿ ಫ್ಯಾನ್ಸ್ ಜಗಳ ಆಡ್ತಾ ಇರ್ತಾರೆ, ಬಟ್ ಅವರು ಸೂಪರ್, ದೇ ಆರ್ ಚಿಲ್. ಬಟ್ ಈಗ ನಂಗೆ ಗೊತ್ತಿಲ್ಲ, ಇದು ಅವ್ರಿಗೆ ಕಸಿವಿಸಿ ಆಗ್ಬೋದಾ ರೋಹಿತ್ ಶರ್ಮಾ ಅವರಿಗೆ, ಇದು ಎಂತ ಮಾರ, ನಾನು ಎಂತ ತಪ್ಪು ಮಾಡಿದೆ. ರೀಸೆಂಟಾಗಿ 2 ಟ್ರೋಫಿ ICC ಟ್ರೋಫಿ ವಿನ್ ಆಗಿದ್ದೇನೆ, ನನ್ನ ಕ್ಯಾಪ್ಟನ್ಶಿಪ್ ಅಂಡರಲ್ಲಿ ಭಾರತ ಗೆದ್ದಿದೆ, ಈಗ ಸಡನ್ನಾಗಿ ಯಾಕೆ ಚೇಂಜ್ ಮಾಡಬೇಕಿತ್ತು? ನಾನೀಗ ಅವರು 10 ಕಿಲೋ ಇಳಿಸಿಕೊಂಡು ಭಾರಿ ಸಣ್ಣ ಎಲ್ಲ ಆಗಿ ಫಿಟ್ ಆಗಿದ್ದಾರೆ. 2027 ಒಂದು ಆ ಗೋಲ್ ಇಟ್ಕೊಂಡು ಫಿಟ್ ಆಗಿದ್ದಾರೆ. ಈಗ ಆಲ್ ಆಫ್ ಅ ಸಡನ್ ಕ್ಯಾಪ್ಟನ್ಶಿಪ್ ಹೋಗಿರೋದು ಅವರಿಗೂ ಕೂಡ ಬೇಸರ ತರಿಸ್ತದೆ. ಆಬ್ವಿಯಸ್ಲಿ ಫ್ಯಾನ್ಸಿಗೆ ಬೇಜಾರಾಗಿರ್ತದೆ, ನನಗೆ ಬೇಜಾರಾಗಿದೆ. ಇದು ಎಂತ ಮಾರ, ಇಷ್ಟು ಬೇಗ ಶುಭ್ಮನ್ ಗಿಲ್ ಅವರಿಗೆ ಕೊಡಬೇಕಿತ್ತ? ಶುಭ್ಮನ್ ಗಿಲ್ ಎಸ್ ಫ್ಯೂಚರ್ ಸೂಪರ್ ಸ್ಟಾರ್, ಅದರಲ್ಲಿನ ಡೌಟ್ ಇಲ್ಲ. ಬಟ್ ನನ್ನ ಪ್ರಕಾರ BCCI ಯೂಶ್ವಲಿ ಹೇಗೆ ಥಿಂಕ್ ಮಾಡೋದು ಅಂತಂದರೆ, ಅವರಿಗೆ ಎಲ್ಲ ಫಾರ್ಮ್ಯಾಟ್ ಆಡುವಂಥ ಪ್ಲೇಯರನ್ನೇ ಒಂದು ಕ್ಯಾಪ್ಟನ್ ಆಗಿ ಮಾಡಬೇಕನ್ನುವಂಥ, ಅದು ಹಾಗೆ ಕಂಟಿನ್ಯೂ ಆಗಿರೋದು. ಈಗ ಕೊಹ್ಲಿ ಅವರು ಆಗಿರ್ಬೋದು, ಅವರು 3 ಪ್ರಕಾರದ ಫಾರ್ಮ್ಯಾಟ್ ಆಡ್ತಾ ಇದ್ರು, ಕ್ಯಾಪ್ಟನ್ ಆದರು. ರೋಹಿತ್ ಶರ್ಮಾ ಅವರು 3 ಫಾರ್ಮ್ಯಾಟಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ಈಗ ಅವರು ಕಾಣಿಸಿಕೊಳ್ಳುವುದೇ ಅಪರೂಪ, ODI ಫಾರ್ಮ್ಯಾಟ್ ಮಾತ್ರ ಆಡ್ತಾರೆ. ಸೊ ಅವರನ್ನು ಯಾಕೆ ಕ್ಯಾಪ್ಟನ್ ಮಾಡೋದು? ನಾವು 3 ಫಾರ್ಮ್ಯಾಟಿಗೆ ಅಥವಾ 3 ಫಾರ್ಮ್ಯಾಟನ್ನು ಆಡುವಂಥ ಪ್ಲೇಯರ್ಸನ್ನೇ ಕ್ಯಾಪ್ಟನ್ ಮಾಡುವ ಅನ್ನುವಂತಹ ಒಂದು ನಿರ್ಣಯಕ್ಕೆ ಬಂದಿರ್ಬೋದು. ಅದೇ ಎಲ್ಲ ಗೊತ್ತುಂಟಲ್ಲ, ಇದು BCCI ಅಂತಂದರೆ ಅವರು ಹಣ ಮಾಡ್ಬೇಕು, ಅದು ಇದೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಆ ಅಡ್ವರ್ಟೈಸ್ಮೆಂಟು ಅದು ಇದೆಲ್ಲ ನೋಡಿಕೊಂಡು ನನ್ನ ಪ್ರಕಾರ ಎಲ್ಲ ಕಡೆ ಶುಭ್ಮನ್ ಗಿಲ್ ಅವ್ರದ್ದು ಪೋಸ್ಟರೆಲ್ಲ ಇರಬೇಕಂತ ಅಂದ್ಕೊಂಡಿದ್ದಾರೆ ಏನೋ, ಅದು ಗೊತ್ತಿಲ್ಲ. ಬಟ್ ನನ್ನ ಮಾತಿಗೆ ನಿಮ್ಮ ಸಹಮತ ಇದೆಯಾ? ಇಷ್ಟು ಬೇಗ ಚೇಂಜ್ ಬೇಕಿತ್ತ ಅಂತ ನೀವು ದಯವಿಟ್ಟು ತಿಳಿಸಿ. ಸ್ವಲ್ಪ ಬೇಜಾರಾಯ್ತು ಮಾರೆ. ಸರಿಯಾಗಿದೆ, ಬರುವ. ನಮಸ್ಕಾರ.